ಆತ್ಮೀಯ H16 ನ್ಯೂಸ್ ಅರ್ಥಾತ್ ದೇಶದ ನಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವಾರ್. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಅದರಲ್ಲೂ ನಮ್ಮ ಯೂಟ್ಯೂಬರ್ಸ್, ಅದರಲ್ಲೂ ಒಂದಿಷ್ಟು ನಮ್ಮ ಬೆಳಗಾವಿಯ ಪತ್ರಕರ್ತ ಮಿತ್ರರು, ಬಾಬುಗೌಡ ಪಾಟೀಲ್ ಆಗಿರ್ಬೋದು, ಸದಾನಂದ ಬಾಮಣಿಯವರಾಗಿರ್ಬೋದು, ನಮ್ಮ ಟೋಪಣ್ಣವರು ಆಗಿರ್ಬೋದು, ಒಂದಿಷ್ಟು ವಿಷಯಗಳನ್ನು ಚರ್ಚೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಡಾಕ್ಟರ್ ಶಿವಾನಂದ ನೀಲನ್ ಅವರು ಇವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬರುವ 17ನೇ ತಾರೀಕಿಗೆ ಇಡೀ ಬೆಳಗಾವಿಯನ್ನು 25,000 ಜನರಿಂದ ಕೂಡಿಕೊಂಡು ಸ್ವಚ್ಛ ಮಾಡ್ತೀವಿ. ಅಡ್ಡಿಲ್ಲ, ಒಳ್ಳೆಯ ವಿಚಾರ. 25,000 ಜನ ತಗೊಂಡು ಸ್ವಚ್ಛ ಮಾಡ್ತೀವಿ, ಊಟನೂ ಅಲ್ಲೇ ಕೊಡ್ತೀವಿ. ಸ್ವತಃ ಅವ್ರು ನೀಲನವರು ಹೇಳ್ತಾ ಇದ್ದಾರೆ. ಊಟ ಹಾಕ್ತೀವಿ, ಸಾಯಂಕಾಲ ಮನೋರಂಜನೆ ಇಡ್ತೀವಿ ಅನ್ನುವಂಥ ಮಾತುಗಳನ್ನು. ಒಳ್ಳೆಯ ಕೆಲಸ. ಸ್ವಚ್ಛ ಭಾರತ್ ನಮ್ಮ ಮೋದಿಯವ್ರದ್ದು ಸ್ವಚ್ಛ ಆಗಲಿ. ಆದರೆ ಇದ್ರ ಜೊತೆ ಇನ್ನೊಂದಿಷ್ಟು ಬರ್ತಾವಲ್ಲ, ಶಿವಮ್ ಅಸೋಸಿಯೇಟ್ಸ್ ಅಂತೇಳಿ ಅಲ್ಲಿ ದುಡ್ಡು ಹೂಡ್ರಿ, ನೀವು 36ರಿಂದ 42% ಬಡ್ಡಿ ಕೊಡ್ತೀವಿ. ಹಬ್ಬ ಇದೇನ್ರಿ ಇದು? ಇಡೀ ದೇಶದ ಅರ್ಥವ್ಯವಸ್ಥೆ ಇವತ್ತು ಪೂರ್ತಿಯಾಗಿ ಅಳ್ಳಂಬಳ್ಳಂ ಆಗ್ತಾಯಿದೆ. ಯಾವುದೂ ಎಲ್ಲ ದೇಶದ ಬ್ಯಾಂಕ್ಗಳನ್ನ ಮರ್ಜ್ ಮಾಡಿ ಸಣ್ಣ ಮಾಡ್ತಾಯಿದ್ದಾರೆ ಮೋದಿಯವರು. ಇದ್ದ ಬ್ಯಾಂಕ್ಗಳು ಬಂದ್ ಆಗ್ತಾಯಿದ್ದಾವೆ. ಕೋಆಪರೇಟಿವ್ ಬ್ಯಾಂಕ್ಗಳು ಸಹಿತ ಅಲ್ಲಲ್ಲಿ ದಿವಾಳಿ ಹೇಳ್ತಾ ಇದ್ದಾವೆ. ಅದು ಎಷ್ಟು % ಕೊಡ್ತಾರೆ ಬಡ್ಡಿ ನಮಗೆ ಇಡೋರಿಗೆ? 8%, 6%, 10%, ಮ್ಯಾಕ್ಸಿಮಮ್ ಕೋಆಪರೇಟಿವ್ 12% ತನಕ ಕೊಡ್ತಾರೆ. ಅದು ಕೊಟ್ಟು ದಿವಾಳಿ ಹೇಳ್ತಾ ಇದ್ದಾವೆ ಕೋಆಪರೇಟಿವ್ ಬ್ಯಾಂಕ್ಗಳು ಎಷ್ಟೋ. ಮತ್ತು ಇವರು 36ರಿಂದ 42% ಬಡ್ಡಿ ಹಾಕಿ ಕೊಡ್ತೀವಿ, ನಮ್ಮ ಶಿವಮ್ ಅಸೋಸಿಯೇಷನ್ದಲ್ಲಿ ಹೇಳ್ರಿ ಅನ್ನೋ ಕಾಂಪ್ಲೇಂಟ್ ಸಲ್ಲಿಸ್ತಾ ಇದ್ದಾರೆ ಅಂತ ನಮ್ಮ ಬಾಬುಗೌಡ ಪಾಟೀಲ್ ಹೇಳ್ತಾ ಇದ್ದಾರೆ. ಬಾಬುಗೌಡ ಪಾಟೀಲರು ಒಬ್ಬ ಜವಾಬ್ದಾರಿಯುತ ಸೋಷಿಯಲ್ ಚಿಂತನೆ ಇದ್ದಂಥ, ಸಾಮಾಜಿಕ ಚಿಂತನೆ ಇದ್ದಂಥ, ಅದೇ ಕಾಲಕ್ಕೆ ರಾಜಕೀಯ ಜಾಗೃತಿದಂಥ ವ್ಯಕ್ತಿ. ಅವ್ರ ಜೊತೆಗೆ ನಮ್ಮ ಸದಾನಂದ ಬಾಮಣಿಯವರಾಗಿರ್ಬೋದು, ರಾಜು ಟೋಪಣ್ಣವರಾಗಿರ್ಬೋದು, ಇವರು ಸಹಿತ ಅದನ್ನೆಲ್ಲ ನೋಡಿ ಗಾಬರಿ ಆಗ್ತಾ ಇದ್ದಾರೆ. ಹೆಂಗೆ ಸಾಧ್ಯ ಇದೆಲ್ಲ ಕೊಡಲಿಕ್ಕೆ ಅಂತ. ಮತ್ತು ಸ್ವತಃ ಓಪನ್ ಆಗಿ ಅವರು ಹೇಳ್ಕೊಳ್ತಾರೆ. ನಮ್ಮ ಡಾಕ್ಟರ್ ಶಿವಾನಂದ ನೀಲನ್ ಅವರು ಅದನ್ನು ಸಹಿತ ತೋರಿಸಿದರು ನಮ್ಮ ಬಾಬುಗೌಡ ಪಾಟೀಲರು. ನಮ್ಮಲ್ಲಿ 15,000 ಬಂದೂಕುಗಳಿದ್ದಾವೆ ಅಂತ. ಎದಕ್ಕೆ ರೀ ಬಂದೂಕು? ಎದಕ್ಕೆ? ಏನು ನಾವು ಯಾರ ಮೇಲೆ ಯುದ್ಧ ಕೊಂಡಿದ್ದೀವ? ಸಮಾಜದಲ್ಲಿ ದುಷ್ಟರು ಹೊಡೆಯೋದಕ್ಕಾಗಿ ಸರ್ಕಾರದ ಪೊಲೀಸ್ ವ್ಯವಸ್ಥೆ ಅದ. ಇವರು ಯಾರು? 15,000 ಬಂದೂಕುಗಳು ಅಂತ ಅವ್ರು ಹೇಳ್ತಾ ಇದ್ದಾವೆ. ಎಲ್ಲಿ ಏನೂ ಇರಲಿ, ಅವ್ರು ಎದಕ್ಕೆ ಇಟ್ಕೊಂಡಿದ್ರು, ಅವ್ರಿಗೆ ಬಿಟ್ಟಿದ್ದು. ಬಟ್ ಇದೆಲ್ಲನೂ ಪ್ರಶ್ನಾರ್ಹ ವಿಚಾರಗಳು. ಇವರ ಬಗ್ಗೆ ಇವತ್ತು ನಮ್ಮ ಸಮಾಜ, ನಮ್ಮ ಹಿರಿಯರು, ಅದಕ್ಕೆ ಮುಖ್ಯ ನಮ್ಮ ಸರ್ಕಾರ ಚಿಂತನೆ ಮಾಡಬೇಕಾಗ್ಯದ. ಹೆಂಗಪ್ಪ ನೀನು ಕೊಡ್ತೀಯ 36ರಿಂದ 42% ಬಡ್ಡಿ ಅಂತ ಇವತ್ತು ಸರ್ಕಾರ ಕೇಳಬೇಕಾಗ್ತದೆ. ಯಾಕಂದರೆ ಸಾರ್ವಜನಿಕರ ಹೊಣೆಗಾರಿಕೆ ಸರ್ಕಾರದ್ದು, ಲೋಕ ಕಲ್ಯಾಣ ಹೊಣೆಗಾರಿಕೆ ಸರ್ಕಾರದ್ದು. ಇಂಥ ಘಟನೆ ನಡೆದಾಗ ಓಪನ್ ಆಗಿ ಹೇಳ್ಕೊಂಡಾಗ ಬೇರೆ ರಾಜ್ಯದ ಬಂದಂಥ ವ್ಯಕ್ತಿ ಅವರು ಅಂತೇಳಿ ಹೇಳ್ಕೊಳ್ತಾರೆ. ಅವರು ಅಲ್ಲೂ ಸಹಿತ ಅವ್ರು ಅಂಥ ಕಂಪ್ನಿ ಮಾಡ್ಕೊಂಡು ಇಲ್ಲಿಯೂ ಮಾಡ್ತಾಯಿದ್ದು ಅಂತ ಹೇಳ್ಕೊಳ್ತಾ ಇದ್ದಾರೆ. ಇದರೆಲ್ಲ ಎನ್ಕ್ವೈರಿ ಆಗ್ಬೇಕಲ್ಲ. ಸ್ವಚ್ಛ ಮಾಡೋದ್ರ ಬಗ್ಗೆ ಅಡ್ಡಿ ಇಲ್ಲ, ಏನೋ ಆಗಲಿ ಮಾಡಲಪ್ಪ, ಸ್ವಚ್ಛ ಆಯಿತು ಊರಾಗಿ, ಅದ್ರ ಬಗ್ಗೆ ಯಾರು ತಕರಾರು ಮಾಡ್ತಾ ಇಲ್ಲ. ಈ ದುಡ್ಡು ಹೂಡೋದ್ರ ಬದಲಾಗಿ ಮತ್ತು ಎಷ್ಟೋ ಇನ್ನೊಂದಿಷ್ಟು ಕಡೆ ಬಾಬುಗೌಡರು ತೋರಿಸಿದ್ರೆ ಕೆಲವೊಂದಿಷ್ಟು ಕಡೆ ಕೈಗಡ್ಡ ಅಂತೇಳಿ ಸಾಲ ಇಸ್ಕೊಂಡ್ಬರ್ತಾರೆ. 10 ಲಕ್ಷ 20 ಲಕ್ಷ. ಇವರು 10-20 ಲಕ್ಷ ಕೈಗಡ್ಡ ಅಂದ್ರೆ ಅದಕ್ಕೆ ಯಾರು ರೆಕಾರ್ಡ್ ಇರ್ತದೋ ಇಲ್ಲೋ ಬೇರೆ ವಿಷಯ ಕೊಡ್ತಾರಂತ. ಯಾರೋ ಅವ್ರು ಕೊಡೋರು ತೊಗೊಳೋರು ಇರಲಿ. ನಾ ಯಾಕೆ ಮಾತ್ರ ಹೇಳ್ತಾ ಇದ್ದೇನೆ ಅಂದರೆ ಇವರಿಷ್ಟಂದ ತಾವೇ ಕೈಗಡ್ಡ ತರುವಂಥ ವ್ಯಕ್ತಿ ಮೇಲೆ ಡಾಕ್ಟರ್ ಅಂತ ಪ್ರಶಸ್ತಿನೂ ಪಡ್ಕೊಂಡಂಥವ್ರು ಅದಾರ ಶಿವಾನಂದ ನೀಲನ್ ಅವರ. ಇವರು ನಿಜವಾಗಿಯೂ ಇವರ ಉದ್ಯೋಗದ ಮೂಲ ಏನು ಅಂತ, ಯಾವುದೇ ಇಂಡಸ್ಟ್ರಿ ಹೋಗಲಿ, ಯಾವುದೇ ಕೆಲಸ ಮಾಡಲಿ, ಏನೋ ಮಾಡಲಿ, ಎಂಥ ಒಂದು ಬಿಸ್ನೆಸ್ ಮಾಡ್ತಾನಂದ್ರೂ 40% ಲಾಭ ಇರ್ತದನ. ಪ್ರತಿಯೊಂದರಲ್ಲಿ 50% ಇರ್ತದನ. ₹100 ಲಾಭ ಆಗ್ತದನ. ಯಾವ ಉದ್ಯೋಗ ಅಂತದ್ದು ಈ ದೇಶದಲ್ಲೇ? ಯಾವ ಇಂಡಸ್ಟ್ರಿ? ಎಂಥ ಕೈಗಾರಿಕೆ ಉದ್ಯಮಿ ಇವರು? ಇದನ್ನೆಲ್ಲನೂ ಇವತ್ತು ಜನಸಾಮಾನ್ಯರು ಕೇಳಬೇಕಾಗಿದೆ. ಯಾಕಂದರೆ ಇಂಥ ಘಟನೆ ಅಲ್ಲಿ ಮೇಲೆ ಆಗ್ತಾ ಇದ್ದಾವೆ. ಅಲ್ಲೆಲ್ಲ ಕೇಳ್ತಾ ಇರ್ತೀವಿ ನಾವು, ದುಡ್ಡು ಹೊಡ್ಕೊಂಡು ಹೋದರು, ಮಾಡ್ಕೊಂಡು ಹೋದರು, ಮತ್ತೇನೋ ಮಾಡಿದರು ಅನ್ನೋದು ಎಷ್ಟೋ ಜನ ಇದ್ದಾರೆ. ಇವ್ರು ಪ್ರಾಮಾಣಿಕರಿರ್ಬೋದು, ಇಲ್ಲ ಅಂತಲ್ಲ. ಆದರೆ ಇವ್ರು ಯಾವ ರೀತಿಯಾಗಿ ರೂಪಾಯಿಗೆ 36 ಪೈಸೆ, ₹1 36 ಹೆಂಗೆ ಉತ್ಪಾದನೆ ಮಾಡಿಕೊಡ್ತಾರೆ, ಲಾಭ ಹೆಂಗೆ ಮಾಡ್ಕೊಳ್ತಾರೆ, ಏನಿದ್ರ ಉದ್ದೇಶ?
ಇದನ್ನು ಇವತ್ತು ಪ್ರಶ್ನೆ ಮಾಡಬೇಕಾಗಿದ್ದು ಸರ್ಕಾರನೂ ಹೌದು, ಸಾರ್ವಜನಿಕರು ಹೌದು. ಸಾರ್ವಜನಿಕರು ಸಹಿತ ಇದಕ್ಕೆ ವಿಚಾರ ಮಾಡಿ ದುಡ್ಡು ಕೊಡಬೇಕಾಗ್ತದೆ. ದುಡ್ಡು ಸಿಗ್ತದಂತೆ ಎಲ್ಲೆಲ್ಲೂ ನಾವು ಹಾಕಿದೀವಪ್ಪ ಅಂತಂದ್ರೆ ಇವತ್ತು ಅನೇಕ ಕೋಆಪರೇಟಿವ್ ಬ್ಯಾಂಕ್ಗಳು ಮತ್ತು ಅಲ್ಲಿ ಜನ ಇರ್ತಾರೆ, ಸಾಕಷ್ಟು ಜನ ಕುಡ್ಕೊಂಡು ಮಾಡಿರ್ತಾರೆ, ಅದನ್ನು ದಿವಾಳಿ ಎದ್ದು ಹೋಗ್ತಾ ಇದ್ದಾವೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ಸಂದರ್ಭದಾಗ ನಮ್ಮ ಡಾಕ್ಟರ್ ಅವರು ನೀಲನ್ ಅವರು ಅಂದ್ರೆ ಶಿವಾನಂದ ನೀಲನ್ ಅವ್ರ ಸಲುವಾಗಿ ಇವೆಲ್ಲ ಅಡ್ವರ್ಟೈಸ್ ಬರೋದಕ್ಕಾಗಿ ಅಲ್ಲಿಯೇ ಪತ್ರಗಳು ಜಾಗೃತವಾಗಿ ಈ ವಿಷಯದಲ್ಲಿ ನೀವು ಏನಾದರೂ ಕ್ರಮ ತೆಗೆದುಕೋಬೇಕು ಅಂತ ಸರ್ಕಾರಕ್ಕೆ ಒತ್ತಡ ತರ್ತಿದ್ದಾರೆ. ಮತ್ತು ಸರ್ಕಾರದ ಕೆಲಸ ಹೌದು. ಮತ್ತು ಪತ್ರಕರ್ತರ ಧರ್ಮ ಏನಪ್ಪ ಅಂತಂದರೆ ಕೆಲಸ ಏನಂದ್ರೆ ಇಂಥವು ನಡೆದಾಗ ಇದ್ರ ಬಗ್ಗೆ ಸತ್ಯಾಸತ್ಯತೆಯನ್ನು ಜನರಿಗೆ ತಿಳಿಸಿಕೊಳ್ಳುವಂಥದ್ದು, ಜನರಿಗೆ ಜಾಗೃತಿ ಮಾಡುವಂಥದ್ದು. ಆ ಕೆಲಸವನ್ನು ಬಾಬುಗೌಡ ಪಾಟೀಲರು, ಇನ್ನುಳಿದ ನಮ್ಮ ಸದಾನಂದ ಬಾಮಣಿಯವರು, ರಾಜು ಟೋಪನವರು ಎಲ್ಲರೂ ಮಾಡ್ತಾಯಿದ್ದಾರೆ. ಅವ್ರ ಕೆಲಸಕ್ಕೆ ನಾವು ಇವತ್ತು ಹೌದು ಸರಿ ಅದ, ಅದನ್ನ ಬೆಂಬಲಿಸಬೇಕಾಗ್ತದೆ. ಮಾಡಿರಿ, ಎನ್ಕ್ವೈರಿ ಮಾಡಿರಿ, ಅವ್ರನ್ನ ಮಾಡಿಕೊಂಡು ಇವರು ನಿಜವಾಗಿಯೂ ಯಾವ ಉದ್ಯೋಗ ಮಾಡಿ ಈ ದುಡ್ಡು ಯಾವ ಇಂಡಸ್ಟ್ರಿಗೆ ಹೂಡ್ತಾರೆ. ಅವರು ಏನಾರ ಕಡೆ ತೆಗೆದುಕೊಂಡಂಥ ಒಂದು 100 ರೂಪಾಯಿಯನ್ನು ಎದರಲ್ಲಿ ಹೂಡಿ ತಮಗೂ ಲಾಭ ಮಾಡಿಕೊಂಡು ತಾವು ಇಂಡಸ್ಟ್ರಿ ನಡೆಸ್ಕೊಂಡು ನನಗೆ 36% ಹೆಂಗೆ ಕೊಡ್ತಾರೆ ಇವರು ಅನ್ನೋದು ಮೊದಲು ಜನರಿಗೆ ತಿಳಿಸ್ಬೇಕಾಗಿದೆ. ಯಾವ ಉದ್ಯೋಗ, ಇದ್ರ ಹಿನ್ನೆಲೆ ಏನು ಅಂತೇಳಿ. ಯಾಕಂದರೆ ದುಡ್ಡು ಹೋದ ಮೇಲೆ ವಿಚಾರ ಮಾಡೋಕ್ಕಿದ್ದು, ದುಡ್ಡು ಇದ್ದಾಗ ಕೊಡೋಕ್ಕಿಂತ ಮೊದಲು ವಿಚಾರ ಮಾಡಬೇಕಾಗಿದ್ದು ನಮ್ಮೆಲ್ಲರ ಜನಸಾಮಾನ್ಯರ ಕೆಲಸನೋದು, ಅದಕ್ಕೆ ಉತ್ತರಿಸಬೇಕಾಗಿದ್ದು ಅದಕ್ಕೆ ಜವಾಬ್ದಾರಿ ಇದ್ದಂಥ ವ್ಯಕ್ತಿ ಡಾಕ್ಟರ್ ಶಿವಾನಂದ ನೀಲನ್ ಅವರು ಓಪನ್ ಆಗಿ ಅವರು ಆಹ್ವಾನ ಕೊಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಅಂದರೆ ಇಲ್ಲೇ ಮುಖ್ಯವಾಗಿ ಈ 15,000 ಬಂತುಗಳು ರೂಪಾಯಿ ಮಾಡುವಂಥದ್ದಾಗಿರ್ಬೋದು, ಅದು ಯಾರಿಗೂ ಏನು ಕಾರಣಕ್ಕಾಗಿ, ಮತ್ತು ಇವ್ರ ಉದ್ಯೋಗಗಳೇನು ಅನ್ನುವಂಥದ್ದು. ಮತ್ತು ಇನ್ನೊಂದು ಮಾತನ್ನು ಮಾತಾಡ್ತಾರೆ, ನಾವು ಮನಸ್ಸು ಮಾಡಿದರೆ 224 ಸೀಟ್ ಗೆಲ್ಸ್ಕೊಂಡು ಬರ್ತೀನಿ, ನಾನು ಮುಖ್ಯಮಂತ್ರಿ ಆಗ್ತೀನಿ. ಬ್ಯಾಡಂತ ಯಾರು ಅಂದ್ರೆ ರೀ, ನಿಮ್ಗೆ ಯಾರೂ ಕೈ ಹಿಡೋದಿಲ್ಲ. ನಿಲ್ರಿ, ಗೆಲ್ರಿ, ಎಲ್ಲರೂ 24 ಬರ್ರಿ, ಆಡಳಿತ ಮಾಡಿರಿ. ಯಾರು ನಮ್ಮ ಸಂವಿಧಾನದಾಗ ನಿಮ್ಗೆ ಕೊಟ್ಟೇ ಬಿಟ್ಟಿದ್ದಾರೆ ಎಲ್ಲದಕ್ಕೆಲ್ಲದಕ್ಕೂ. ಗೆಲ್ರಿ, ಯಾರು ಬೇಡಂದಾರ? ಇವತ್ತಿನ ನಾವು ಅನೇಕ ರಾಜಕಾರಣಿಗಳು ನೋಡ್ತಾ ಇದ್ವಿ, ಎಲ್ಲರೂ ದುಡ್ಡು ತೆಗೆಯುವಂಥ ದಂಧೆ ಮಾಡ್ತಾ ಇದ್ದಾರೆ. ಅದ್ರಾಗ ನೀವು ಮಾಡಿರಿ, ಬೇಡ ಬಿಟ್ಟು ಡಿಫ್ರೆಂಟ್ ಮಾಡಿರಿ, ಪ್ರಾಮಾಣಿಕವಾಗಿ ಮಾಡಿರಿ. ಪ್ರಾಮಾಣಿಕವಾಗಿ ಮಾಡಿ ನೀವು ಬ್ಯಾಂಕಿಂಗ್ ವ್ಯವಸ್ಥೆ ಮಾಡಿ 40% ನೀವು ಬಡ್ಡಿ ಕೊಡ್ತೀನಿ ಅಂತಂದ್ರೆ ಯಾರು ಬೇಡ ಅಂತಾರ್ರಿ? ಎಲ್ಲರೂ ದುಡ್ಡು ನಿಮ್ಮಲ್ಲಿ ಬಂದು ಹುಡ್ತಾರೆ. ಆದರೆ ಇಲ್ಲಿ ಎಲ್ಲರಿಗೂ ಸ್ಪಷ್ಟೀಕರಣ ಕೊಡಬೇಕಾಗಿದೆ. ಈ ದುಡ್ಡು ಹೆಂಗೆ ನೀವು ಹುಟ್ಟಿಸ್ತೀರಿ? ನಮಗೆ 30% ಇಟ್ಕೊಳ್ರಿ, 36 ಬೇಡ, 30% ನೀವು ಹೆಂಗೆ ತೆಗಿತೀರಿ? ನಮಗೆ 30% ಕೊಟ್ಟ ಉಳಿದ 70ರಲ್ಲಿ ಉದ್ದಿಮೆಯನ್ನು ಹುಡ್ಕೊಂಡು ಲಾಭ ಹೆಂಗೆ ಮಾಡ್ಕೊಳ್ತೀರಿ? ಅಲ್ಲಿ ದುಡಿಯೋ ಪೇಮೆಂಟ್ ಯಾವ ರೀತಿ ಹೆಂಗೆ ಮಾಡ್ತೀರಿ? ಇದೆಲ್ಲ ಪ್ರೊಜೆಕ್ಟ್ ರಿಪೋರ್ಟನ್ನು ಜನರ ಮುಂದೆ ಇಡಬೇಕಾಗ್ತದೆ. ಈಗ ಯಾಕೆ ಸಾರ್ವಜನಿಕ ಮಧ್ಯದಲ್ಲಿ ಹೋಗ್ತಾ ಇದ್ದೀರಿ, ಅಲ್ಲಿ ದುಡ್ಡನ್ನು ಕೇಳ್ತಾ ಇದ್ದೀರಿ. ಅದೇ ಕಾಲಕ್ಕೆ ಇವತ್ತು ದೊಡ್ಡ ಪ್ರೋಗ್ರಾಮ್ ಹಾಕೊಳ್ತಾ ಇದ್ರಿ. ಬೆಳಗಾವಿಗೆ ಒಪ್ಪಿಗೆ ಕೊಟ್ಟಿಲ್ಲ ಅಂತ ಸುದ್ದಿಗಳಿದ್ದಾವೆ. ಡಿ ಸಿ ಅವರಾಗಿರ್ಬೋದು, ಅಲ್ಲಿಯ ನಮ್ಮ ಏನಪ್ಪ ಅಂತಂದ್ರೆ ಅಲ್ಲಿಯ ಕಾರ್ಪೊರೇಷನ್ ಆಗಿರ್ಬೋದು, ಅಥವಾ ಪೊಲೀಸ್ ಇಲಾಖೆ ಆಗಿರ್ಬೋದು, ಯಾರಿಂದ ನಾವು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳೋ ಮುಂದೆ ನೀವು ಯಾವ ಆಧಾರದ ಮೇಲೆ ಸ್ವಚ್ಛ ಮಾಡಲಿಕ್ಕೆ ಹೊರಟಿರಿ ಅಂದು ಇವೆಲ್ಲ ಪ್ರಶ್ನೆ ನಮ್ಮ ಬಾಪುಗೌಡರು ಮಾಡ್ತಾ ಇದ್ದಾರೆ, ಇನ್ನುಳಿದಲ್ಲಿ ಪತ್ರಕರ್ತರು ಮಾಡ್ತಾ ಇದ್ದಾರೆ. ಇವಾಗೆಲ್ಲ ಉತ್ತರ ಕೊಟ್ಟು ಸಾರ್ವಜನಿಕರಿಂದ ವಿಶ್ವಾಸ ಪಡ್ಕೊಂಡು ನೀವು ಮಾಡಿರಿ. 40% ಬಿಟ್ಟು 50% ಕೊಡಿ, ನಾವು ತೊಗೊಳಕ್ಕೆ ರೆಡಿ ಇದ್ದೀವಿ. 100 ರೂಪಾಯಿಗೆ 50 ಬರ್ತದೆ. ನಾಳೆ ನಮ್ಗೆ ಅಷ್ಟು ದುಡ್ಡು ಬರಲಿಕ್ಕಂದ್ರೆ ಜವಾಬ್ದಾರಿ ಯಾರು? ಹೂ ಇಸ್ ದ ರೆಸ್ಪಾನ್ಸಿಬಲ್? ಡಾಕ್ಟರ್ ಶಿವಾನಂದ ನೀಲನ್ ಅವ್ರು ಹೇಳಿದ್ರೆ ನಾನು ರೆಸ್ಪಾನ್ಸಿಬಲ್ ಅಂತೇಳಿ. ಅದಕ್ಕೆ ಜನರಿಗೆ ನೀವು ರೆಸ್ಪಾನ್ಸಿಬಲ್ ಅಂದ್ರೆ ಆ ದುಡ್ಡನ್ನು ಯಾವ ರೀತಿಯಾಗಿ ನೀವು ಗಳಿಸ್ಕೊಡ್ತೀರಿ ಅನ್ನೋದನ್ನು, ಜೊತೆಗೆ ಆ ದುಡ್ಡು ಎಲ್ಲಿ ಸೇಫ್ ಇರ್ತೈತೆ ಅನ್ನೋದನ್ನು ಕ್ಲಿಯರೆನ್ಸ್ ಕೊಡಬೇಕಾಗಿದ್ದ ನಿಮ್ಮ ಆದ್ಯ ಕರ್ತವ್ಯ. ಅದು ಸಂವಿಧಾನಿಕವಾಗಿ ಬದ್ದಿದ್ದಂಥದ್ದು. ಇದನ್ನೆಲ್ಲ ತಿಳ್ಕೊಂಡು ಈ ನೆಲೆಗಟ್ಟಿನೆಲ್ಲ ಇವತ್ತು ಡಿ ಸಿ ಅವರಾಗಿರ್ಬೋದು, ಅವರ SP ಅವರಾಗಿರ್ಬೋದು, ಎಲ್ಲರೂ ಇವರನ್ನು ಡಾಕ್ಟರ್ ಶಿವಾನಂದ ನೀಲನ್ ಅವರನ್ನು ಎನ್ಕ್ವೈರಿ ಮಾಡಿ ಅವರು 25,000 ಜನ ತೊಗೊಂಡು, ಯಾಕಂದರೆ ಇದು ಅದು ನಮ್ಮ ಕಾರ್ಪೊರೇಷನ್ ಅದ, ಸ್ವಚ್ಛ ಮಾಡೋದು ತನಕ ವಿಂಗಿಗಳಿದ್ದಾವೆ, ಎಲ್ಲ ಇದ್ದಾವೆ ಅಲ್ಲೇ. ಅವರೆಲ್ಲ ಮಾಡೋ ಮುಂದೆ ಇವರು ಸ್ವಚ್ಛ ಮಾಡ್ಕೊಂಡು ಹೇಳ್ತಾ ಇದ್ದಾರೆ. ಇದ್ರ ಮೂಲ ಉದ್ದೇಶ ಸ್ವಚ್ಛ ಮಾಡಲಿ ಅಂತ ಇಲ್ಲ. ಅವ್ರಿಗೆ ನಾವು ನಮ್ಮ ಟ್ಯಾಕ್ಸಿಂದ ಪೇಮೆಂಟು ಮಾಡ್ತಾಯಿದ್ದೀವಿ. ಮತ್ತು ಯಾರು ದುಡ್ಡಿಂದ ಎಲ್ಲ ಪೇಮೆಂಟ್ ಮಾಡ್ತಾರೆ? ನಮ್ಮ ಜನರ ದುಡ್ಡಿಂದ. ನೀವು ಪಾಪ ನಮ್ಮ ದುಡ್ಡು ತೊಗೊಳ್ಳೋರು ಸ್ವಚ್ಛ ಮಾಡ್ತಾನಂದ್ರೆ ಅಲ್ಲಿ ಅವ್ರನ್ನ ಮನೆಗೆ ಕಳಿಸ್ಬೇಕು. ಆ ಒಂದು ದಿವ್ಸ ಮಾಡಿ ಮುಂದೆ ಅನ್ನೋ ಸಹಿತ ಪ್ರಶ್ನೆಗಳಿದ್ದಾವೆ. ಏನೋ ಇರಲಿ, ಡಾಕ್ಟರ್ ಶಿವಾನಂದ ನೀಲನ್ ಅವರವರು ತಮ್ಮ ಪ್ರಾಮಾಣಿಕ ಕೆಲಸದ ಉದ್ಯೋಗದ ಯಾವ ದುಡ್ಡು ನೀವು ಹೂಡ್ತಾ ಇದ್ದಾರೆ, ಯಾಕೆ 25,000 ಅಂತ
ಊರು ಸ್ವಚ್ಛ ಮಾಡುವಂಥ ಬೆಳಗಾವಿ ಸ್ವಚ್ಛ ಮಾಡುವಂಥ ಕೆಲಸ ಮಾಡಿದ್ದಾರೆ. ಜೊತೆಗೆ ಸೇವಮ್ ಅಸೋಸಿಯೇಟ್ಸ್ ಯಾರು ಯಾವ ಆಧಾರದ ಬಿಲ್ಡಿ ಕೊಡ್ತೀರಿ, ಹೆಂಗೆ ಕೊಡ್ತೀರಿ, ಶ್ಯೂರಿಟಿಯನ್ನು ಇವೆಲ್ಲವೂ ಜನರ ಮುಂದೆ ಹೇಳಿ ಅದನ್ನು ಕೇಳಬೇಕಾಗಿದ್ದು ಅಲ್ಲಿಯ ಸ್ಥಾನಿಕ ಸರ್ಕಾರ ಅಥವಾ ಡಿ ಸಿ ಅವರ ಕರ್ತವ್ಯನೂ ಹೌದು. ಅದನ್ನು ಬಿಡಿಸಿ ಹೇಳಬೇಕಾಗಿಲ್ಲ, ಯಾಕಂದ್ರೆ ಜನ ಮೋಸ ಹೋಗಬಾರ್ದು ಅನ್ನೋ ಅಷ್ಟೇ ಇದೆಲ್ಲ ಪತ್ರಕರ್ತರ ಕಾಳಜಿ. ನಮಗೇನು ಅವರಿಂದ ಏನಾಗಬೇಕಾಗಿಲ್ಲ, ಡಾಕ್ಟರ್ ಶಿವಾನಂದ ನೀಲಣ್ಣ ಅವರಿಂದ ಅಥವಾ ಇನ್ನುಳಿದಂಥ ಜನರಿಂದ. ಅದಕ್ಕಾಗಿ ಎಚ್ಚರಿಸೋ ಕೆಲಸ ನಾವೆಲ್ಲ ಪತ್ರಕರ್ತರ ಮಾಡ್ತಾಯಿದ್ವಿ. ನಿಜವಾಗಿಯೂ ಇದು ಒಳ್ಳೆಯ ಕೆಲಸ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗ್ಬೋದು, ಲೈಕ್ ಆಗಿರ್ಬೋದು, ಲೈಕ್ ಆಗ್ಬೋದು, ಲೈಕ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ S16 ನ್ಯೂಸ್ ಅರ್ಥಾತ್ ದೇಶದ ಸತ್ಯ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.